ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಸಿದ್ದಾಪುರ ಸಮೀಪದ ಗುಯ್ಯ ಗ್ರಾಮದ ಮಸೀದಿ ಆವರಣದಲ್ಲಿ ಯೂತ್ ಹೆಲ್ತ್ ಕೇರ್ ಚಾರಿಟಿ ಟ್ರಸ್ಟ್ ವತಿಯಿಂದ ಬೃಹತ್ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು. ಮಾನವ ವನ್ಯಜೀವಿ ಸಂಘರ್ಷ ಕುರಿತು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಅಧಿಕಾರಿಗಳ ಸಭೆ ನಡೆಸಲಾಯಿತು. ಹಳೆಯ ನೋವೆಲ್ಲವ ಮರೆಸಿ ಹೊಸ ಆಶಯಗಳ ಕೊಟ್ಟು ಎಲ್ಲರಿಗೂ ಶುಭ ತರಲಿ ಚಂದ್ರಮಾನ ಯುಗಾದಿ. ನಾಡಿನ ಸಮಸ್ತ ಜನತೆಗೆ ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಬಳಗದ ವತಿಯಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಹಿ ಕರಗಲಿ, ಸಿಹಿ ತುಂಬಲಿ, ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪೀರ್ ಮೊಹಮ್ಮದ್ ಎನ್ಎಚ್, ಗ್ರಾಮ ಆಡಳಿತ ಅಧಿಕಾರಿ ತೊರೆನೂರು ಹಾಗೂ ಹೆಬ್ಬಾಲೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಆಡಳಿತಾಧಿಕಾರಿ, ಕೂಡಿಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್.ಎಂ. ರಘುಕೋಟಿ, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ನ ಪ್ರಧಾನ ಸಂಪಾದಕರು, ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರು ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಆಡಳಿತಾಧಿಕಾರಿ, ನೆಲಹುದಿಕೇರಿ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸೋನು ಹೆಚ್ಆರ್, ಗ್ರಾಮ ಆಡಳಿತಾಧಿಕಾರಿ, ನಂಜರಾಯಪಟ್ಟಣ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ, ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಚೇತನ್ ಸಿಪಿ, ಪ್ರಥಮ ದರ್ಜೆ ಸಹಾಯಕರು, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಕೆಎಸ್, ಗ್ರಾಮ ಆಡಳಿತ ಅಧಿಕಾರಿ, ಮುಳ್ಳುಸೋಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ, ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರಕಾಶ್, ಮಾಜಿ ನಾಮ ನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜೆ ನವೀನ್ ಕುಮಾರ್, ಮಾಜಿ ನಾಮನಿರ್ದೇಶಿತ ಸದಸ್ಯರು, ಪುರಸಭೆ ಹಾಗೂ ಸಮಾಜ ಸೇವಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕುಶಾಲನಗರ. ಬಿಜೆಪಿ ಪಕ್ಷದ ಮುಖಂಡರಾದ ಹೊಸಹೊಳಲು ರಾಜುರವರಿಗೆ ಜನ್ಮದಿನದ ಶುಭಾಶಯಗಳು. ಬೇವು ಬೆಲ್ಲ ಸವಿಯುತ್ತ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಹೊಸ ದಿನಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜಯ್ ರಾಮೇಗೌಡರು, ಸಮಾಜ ಸೇವಕರು ಹಾಗೂ ಮಿತ್ರ ಫೌಂಡೇಶನ್ನ ಅಧ್ಯಕ್ಷರು ಮತ್ತು ಶ್ರೀ ಬಸವರಾಜ್ ವಿಜಯ್ ರಾಮೇಗೌಡರ ಆಪ್ತ ಸಹಾಯಕರು, ಕೆಆರ್ಪೇಟೆ. ಮಂಡ್ಯ ಹಾಲು ಒಕ್ಕೂಟದ ಹ್ಯಾಟ್ರಿಕ್ ಗೆಲುವಿನ ಸರದಾರ ಡಾಲು ರವಿರವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ ಅಭಿಮಾನಿ ಬಳಗ, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಬಿ ಮಹೇಶ್, ಪುರಸಭೆ ಮಾಜಿ ಅಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಟಿ. ಮಂಜು, ಜನಪ್ರಿಯ ಶಾಸಕರು, ಕೆಆರ್ಪೇಟೆ ಮತ್ತು ಎಚ್.ಟಿ. ಲೋಕೇಶ್, ಟಿಎಪಿಸಿಎಂಎಸ್ ನಿರ್ದೇಶಕರು, ಟಿಜೆ ಸ್ಟೋನ್ ಕ್ರಷರ್ ಹರಳಹಳ್ಳಿ ಮಾಲೀಕರು, ಕೆಆರ್ಪೇಟೆ. ಇಂದಿನಿಂದ 10ನೇ ತರಗತಿಯ ಪರೀಕ್ಷೆಗಳ ಆರಂಭ. ಪರೀಕ್ಷೆಯ ಬಗ್ಗೆ ಭಯ ಇಟ್ಟುಕೊಳ್ಳದೆ ಆತ್ಮಸ್ಥೈರ್ಯದಿಂದ ಬರೆಯಿರಿ, ಉತ್ತಮ ಭವಿಷ್ಯ ನಿಮ್ಮದಾಗಲಿ. ಎಲ್ಲ ಮಕ್ಕಳಿಗೂ ಶುಭ ಹಾರೈಕೆಗಳು. ಸ್ವಾಗತ ಬಯಸುವವರು ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗ, ಕೆಆರ್ಪೇಟೆ. ಮನ್ಮೂಲ್ ಹ್ಯಾಟ್ರಿಕ್ ನಿರ್ದೇಶಕರು, ಜೆಡಿಎಸ್ ಮುಖಂಡರು, ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಡಾಲು ರವಿರವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಸೋಮಶೇಖರ್ ಹೆಚ್ಆರ್, ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಲು ರವಿ ಅಭಿಮಾನಿ ಬಳಗ, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಾಗರಾಜ್ ಎಚ್ಎಚ್, ರಾಘವೇಂದ್ರ ಸ್ವೀಟ್ಸ್ ಮಾಲೀಕರು, ಮಿತ್ರ ನಿವಾಸ ಬಿಲ್ಡಿಂಗ್, ಬಿಎಂ ರಸ್ತೆ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಶುಭ ಕೋರುವವರು ಎಚ್.ಎಸ್. ಸಂತೋಷ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಕೊಡಗು ಜಿಲ್ಲಾ ಘಟಕ, ಕರ್ನಾಟಕ ಪತ್ರಕರ್ತರ ಸಂಘ ಬೆಂಗಳೂರು ಕೊಡಗು ಜಿಲ್ಲಾ ಘಟಕ, ರಾಷ್ಟ್ರೀಯ ಮಹಿಳಾ ಸಬಲೀಕರಣ ಮತ್ತು ಮಾನವ ಹಕ್ಕುಗಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಜಿಲ್ಲಾಧ್ಯಕ್ಷರು, ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮೈಸಿ ಕತ್ತಣೀರ, ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿಎಚ್ ಚಂದ್ರಶೇಖರ್ ಹೇರೂರು, ಬಿಜೆಪಿ ಯುವ ಮುಖಂಡರು, ಕುಶಾಲನಗರ ತಾಲೂಕು. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಟಿಬಿ ಜೀವನ್, ಸಹ ಶಿಕ್ಷಕ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಬಲ್ಯಮಂಡೂರು, ಪೊನ್ನಂಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುರೇಶ್, ಕಾವೇರಿ ಮಾರ್ಬಲ್ ಮತ್ತು ಗ್ರಾನೈಟ್ನ ಮಾಲೀಕರು, ಬಿಎಂ ರಸ್ತೆ, ಟಾಟಾ ಪೆಟ್ರೋಲ್ ಬಂಕ್ ಮುಂಭಾಗ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಂಬರ್ 470ನೇ ವಿವಿಧೋದ್ದೇಶ ಮಹಿಳಾ ಸಹಕಾರ ಸಂಘ ನಿಯಮಿತ, ಕುಶಾಲನಗರ, ಕೊಡಗು ಜಿಲ್ಲೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸದಸ್ಯರು ಹಾಗೂ ಕಾರ್ಯದರ್ಶಿಗಳು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಪುಷ್ಪ ಲವಕುಮಾರ್, ಆರ್ಯ ಆಯುರ್ವೇದಿಕ್ ಸ್ಪಾ ಮಾಲೀಕರು ಹಾಗೂ ಸಮಾಜ ಸೇವಕಿ. ಕಹಿ ಕರಗಲಿ, ಸಿಹಿ ತುಂಬಲಿ, ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಂಶಿ, ಹನಿ, ಧನ್ಯ, ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್ನ ಮಾಲೀಕರು, ಬೈಚನಹಳ್ಳಿ, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಅಂಚೆಮನೆ ಮುರಳಿ, ಮಾಲೀಕರು, 12D ಸಿನಿಮಾಸ್, 3D ಮಿರರ್, ಮೆಜ್, ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್, ಬಿಎಂ ರಸ್ತೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಎಸ್ ಶಿವಾನಂದ, ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ವಿವಿಧ ದೇವಾಲಯ ಸಮಿತಿ ಮಾಜಿ ಅಧ್ಯಕ್ಷರು, ಸದಸ್ಯರು, ಕುಶಾಲನಗರ. ಸರ್ವರಿಗೂ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಎ ಯಾಕೂಬ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಕೊಡಗು ಜಿಲ್ಲೆ. ಸರ್ವರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್.ಪಿ. ಲಿಂಗಮೂರ್ತಿ, ಅನುಗ್ರಹ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು, ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ, ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಭಾಸ್ಕರ್ ನಾಯಕ್, ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಸಮಾಜ ಸೇವಕರು, ಹಾರಂಗಿ, ಕುಶಾಲನಗರ. ಕಹಿ ಕರಗಲಿ, ಸಿಹಿ ತುಂಬಲಿ, ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಎಸ್ ಕೃಷ್ಣೇಗೌಡ, ನಿರ್ದೇಶಕರು ಹಾಗೂ ಮಾಜಿ ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರ ಸಂಘ, ತೊರೆನೂರು, ಕುಶಾಲನಗರ ತಾಲೂಕು. ಕುಶಾಲನಗರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆಳೆಯರ ಬಳಗ ಕುಶಾಲನಗರ ಇವರ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಗೆಳೆಯರ ಬಳಗ ಅಧ್ಯಕ್ಷರಾದ ಗಿರೀಶ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಶಿಧರ್, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ಕೃಷ್ಣ ದರ್ಶನ್, ಕುಶಾಲನಗರ ಹೋರಾಟದ ಕೂಗು ಸಂಘದ ಜಿಲ್ಲಾಧ್ಯಕ್ಷರಾದ ಆನಂದ್ ಗೌಡ ಕನ್ನಡಿಗ, ಆಯುರ್ವೇದಿಕ್ ಸ್ಪಾ ಮಾಲೀಕರಾದ ಪುಷ್ಪ, ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ಎಎಸ್ಐ ನಂದ, ಕೊಡಗು ಜಿಲ್ಲೆಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಮೈಸಿ ಕತ್ತಣೀರ, ಮಹೇಶ್, ರಮೇಶ್, ಮಂಜು ಬೆಳ್ಳುಳ್ಳಿ ಸೇರಿದಂತೆ ವಿವಿಧ ಆಟೋ ಚಾಲಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಯಾರಿಗೂ ಕೂಡ ಹೆಸರು ಪ್ರೀತಿ ಯಾರ ಮನಸ್ಸಿನಲ್ಲಿ ಹುಟ್ಟೋದಿಲ್ಲ. ಒಂದು ಕನ್ನಡತನದ ತಾತ್ವಿಕದ ಪ್ರತೀಕ, ಸುಸಂಸ್ಕೃತನದ ಪ್ರತೀಕ, ಒಂದು ಸಂಭಾವಿತನದ ಒಂದು ಸಾಕ್ಷೀಕರಣ ಅಂತ ಹೇಳಿದ್ರೆ ಅದು ಪುನೀತ್ ರಾಜ್ಕುಮಾರ್. ಕನ್ನಡತನ ಹೇಗೆ, ಕನ್ನಡಿಗರ ಸಾತ್ವಿಕತೆ ಹೇಗೆ ಅಂತ ಹೇಳಿದ್ರೆ
ಹೇಗಿರ್ತಾನೆ ಒಬ್ಬ ಕನ್ನಡಿಗ ಅಂತ ಹೇಳಿದ್ರೆ ಅದು ಪುನೀತ್ ರಾಜ್ಕುಮಾರ್ ತರ ಇರ್ತಾರೆ ಅನ್ನೋದಕ್ಕೆ ಒಂದು ಗರ್ವದ ಸಂಗತಿ. ಅವರಿಗೆ ಒಪ್ಪುವಂತೆ ರೀತಿಯಲ್ಲಿ ಅವ್ರನ್ನ ಅಪ್ಪಿಕೊಳ್ಳೋ ರೀತಿಯಲ್ಲಿ ಬಟ್ಟೆ ವಿನ್ಯಾಸಗಳಾಗ್ಲಿ ಅಥವಾ ಬೇರೆ ಯಾರು ಬಹುಶಃ ಅಷ್ಟು ಸುಂದರವಾಗಿ ಒಪ್ಕೊಳ್ತಿರಲಿಲ್ಲ. ಅದು ಸಾಂಪ್ರದಾಯಿಕ ಉಡುಪುಗಳಿರ್ಬೋದಾಗಿರ್ಬೋದು, ಪಾಶ್ಚಾತ್ಯ ಉಡುಪುಗಳಿರ್ಬೋದು, ಅಥವಾ ಯುವಕರ ಉಡುಗೆಯ ತೊಡುಗೆಗಳಿರ್ಬೋದು. ಇಲ್ಲೇ ನೋಡ್ತಿರ್ಬೋದು ಆ ಪಂಚೆ ಅವರಿಗೆ ಎಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದೆ ಅಂತ ಹೇಳಿದ್ರೆ, ಅದೇ ರೀತಿಯಲ್ಲಿ ಮತ್ತೊಂದು ಚಿತ್ರದಲ್ಲಿ ಅವರು ಸೂಟ್ ಹಾಕೊಂಡು ನಿಂತಿರೋಂಥ ಮತ್ತೊಂದು ಚಿತ್ರ, ಎರಡಕ್ಕೂ ಕೂಡ ಅತ್ಯಂತ ಪರಿಪೂರ್ಣವಾಗಿ ಒಪ್ಪುವಂತ ಮಾರ್ಗದರ್ಶಿ ಆಗಿರುವಂತ, ಮಾಡೆಲ್ ಆಗಿರುವಂತ, ಕಂಗೊಳಿಸಬಲ್ಲಂತ ಮತ್ತೊಬ್ಬ ನಟನಿದ್ರೆ ಅದು ಪುನೀತ್ ರಾಜ್ಕುಮಾರ್. ಎಲ್ಲರಿಗೂ ಅದು ಒಪ್ಪೋದಿಲ್ಲ. ರಾಜ್ಕುಮಾರ್ ಅವರು ಪೌರಾಣಿಕ ಚಾರಿತ್ರಾರ್ಹ ಅಥವಾ ಚರಿತ್ರ ಇತ್ಯಾದಿ ಇದರಲ್ಲಿ ಬಹಳ ಅಪ್ರತಿಮವಾದ ಹೆಸರನ್ನು ಗಳಿಸಿದ್ದಾರೆ. ಸಾಮಾಜಿಕ ಇತ್ಯಾದಿ ಎಲ್ಲ ಅವ್ರು ಮಾಡದೇ ಇರೋ ಪಾತ್ರಗಳಿಲ್ಲ. ಬಹುಶಃ ಅವ್ರ ರೀತಿಯಲ್ಲಿ ಪೌರಾಣಿಕ ಮತ್ತು ಚಾರಿತ್ರಾರ್ಹ ಪಾತ್ರಗಳು ಅಂದ್ರೆ ಚಾರಿತ್ರಿಕ ಪಾತ್ರಗಳನ್ನು ಬಹುಶಃ ನಿರ್ವಹಣೆ ಮಾಡಲಿಕ್ಕೆ ನಮ್ಮಲ್ಲಿ ಪೌರಾಣಿಕ ಬಂದು ಮಾತ್ರ ಸಿಗ್ತಾರೆ. ಅಪ್ಪು ಒಬ್ಬ ಇವತ್ತು ಆಧುನಿಕ ಯುಗದಲ್ಲಿ ಏನು ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ನಿರ್ವಹಣೆ ಮಾಡುವ ಗ್ರೂಪ್ ನಟಿಸಬಲ್ಲಂತ, ಕಣ್ಣಿಗೆ ಹಬ್ಬ ಸೃಷ್ಟಿಸಬಲ್ಲಂತ ಮತ್ತೊಬ್ಬ ನಟ ಖಂಡಿತ ಇರಲಿಲ್ಲ, ಸ್ಕ್ರೀನ್ ಪ್ಲೇನಲ್ಲಿ ಇರಲಿಲ್ಲ. ಕನ್ನಡದಲ್ಲಿ ಮೊದಲು ಅಂತ ಆಹ್ವಾನ ಸೃಷ್ಟಿ ಮಾಡಿದ್ದೆ ಪುನೀತ್ ರಾಜ್ಕುಮಾರ್. ಕೋಟ್ಯಾಧಿಪತಿ ಅದೊಂದು ಇದು ಏನು ಉದಯ ಟಿವಿಯಲ್ಲಿ ಬರ್ತಾ ಇತ್ತು, ಉದಯ ಟಿವಿನ ಕನ್ನಡದ ಕೋಟ್ಯಾಧಿಪತಿ ಉದಯ ಟಿವಿಯಲ್ಲಿ ಬರ್ತಾ ಇತ್ತು. ಅವರನ್ನ ಸುಲಲಿತವಾಗಿ ಮಾತುಕತೆ ಗೆಳೆದುಕೊಳ್ತಿದ್ದಂತ ಅವರ ಜಾಣ್ಮೆ, ಅವರ ಸರಳತನ ಯಾರಿಗಾದ್ರೂ ಕೂಡ ಮಾದರಿಯಾಗುವಂಥದ್ದು. ಬಹುಶಃ ಮತ್ತಷ್ಟು ವರ್ಷಗಳಿರ್ಬೇಕಿತ್ತು. ನಮ್ದೆಲ್ಲ ಕೊರಗು, ಕನ್ನಡ ನಾಡಿನ ಕೊರತೆ ಬಹಳ ತೀವ್ರವಾಗಿ ಕಾಡ್ತಿರೋದಷ್ಟೇ. ಮತ್ತೊಂದಷ್ಟು ವರ್ಷಗಳು ನಮ್ಮ ನಡುವೆ ಇರಬೇಕಿತ್ತು. ಮನೋರಂಜನೆ ಅವರು ನೀಡಿದಷ್ಟು ಸೊಗಸಾಗಿ, ಸುಗದಸ್ತಾಗಿ, ರಸವತ್ತಾಗಿ, ಫೈಟ್ಗಳ ಸೀನ್ಗಳನ್ನ ನೋಡ್ಲಿಕ್ಕೆ ಬಹಳ ಕಣ್ಣಿಗೆ ಹಬ್ಬ ಸೃಷ್ಟಿ ಮಾಡ್ತಾರೆ. ಅದು ನೈಜತೆ ಇತ್ತು. ಡ್ಯಾನ್ಸ್ ಅಷ್ಟೇ, ನೃತ್ಯವನ್ನು ಎಷ್ಟು ಸುಲಲಿತವಾಗಿ ಆಗ್ತಿದ್ರು ಅಂತ ಹೇಳಿದ್ರೆ ಅಷ್ಟು ಸುಲಲಿತವಾಗಿ ಮತ್ತೊಬ್ಬ ನೃತ್ಯವನ್ನು ಮಾಡಲಿಕ್ಕೆ ಮತ್ತೊಬ್ಬ ನಟ ನಮ್ಮ ನಡುವೆ ಇಲ್ಲ. ಈ ರೀತಿ ಮತ್ತು ಎಲ್ಲರ ಮನಸ್ಸನ್ನು ಸೂರೆಗೊಳ್ಳುವ, ಜನಮಾನಸದಲ್ಲಿ ನೆಲೆಗೊಳ್ಳುವ, ಎಲ್ಲರೂ ಕೂಡ ಮತ್ತೆ ನಮ್ಮ ಕಣ್ಮುಂದೆ ಇರುವಂತ ಆತ ಹಳೆಯ ಚಿತ್ರಗಳನ್ನ ನೋಡಿದಾಗ ಯಾರಿಗಾರು ಗಾಢವಾದ ನಿಟ್ಟುಸಿರು, ಬೇಸರದ ನಿಟ್ಟುಸಿರು ಬಾರದಿರೋದಿಲ್ಲ. ಮತ್ತೊಂದಷ್ಟು ಚಿತ್ರವನ್ನು ಕೊಟ್ಟು ಹೋಗ್ಬೋದಿತ್ತಲ್ಲ, ನಮ್ಮೆಲ್ಲರೂ ಮನರಂಜಿಸ್ಬೋದಿತ್ತಲ್ಲ. ಸರಳತೆಯ ಸಾಹುಕಾರ ಬಹುಶಃ ತನಗೆ ಅರಿವಿಲ್ಲದಂತೆ ಯಾರಿಗೂ ಗೊತ್ತಾಗದಿದ್ದಾಗೆ ಕೇವಲ ಫೇಮ್ ಮತ್ತು ನೇಮ್ಗಾಗಿ, ಹೆಸರು ಮತ್ತು ಖ್ಯಾತಿಗಾಗಿ ಅವರು ಗಾನವನ್ನು ಮಾಡಲಿಲ್ಲ. ಯಾರಿಗೂ ಗೊತ್ತಾಗಬಾರ್ದು, ಗೊತ್ತಿರೋರು ಮಾತ್ರ ಗೊತ್ತಿರಬೇಕು. ಗೊತ್ತಿರೋ ವ್ಯಕ್ತಿ ಒಂದಷ್ಟು ಸಾಧನೆಯನ್ನ ಮಾಡಬೇಕು, ಅವರ ಕಷ್ಟ ನಿವಾರಣೆ ಆಗಬೇಕು ಅನ್ನುವ ಅಂತಃಕರಣ ಪೂರ್ಣವಾಗಿ, ಬಹುಶಃ ಮನಪೂರ್ವಕವಾಗಿ ದಾನ ಮಾಡ್ತಿದ್ದಂತ ಮತ್ತೊಬ್ಬ ವ್ಯಕ್ತಿ ಇದ್ರೆ ಅದು ಬಹುಶಃ ನಮ್ಮ ನಡುವೆ ಇದ್ದಂತ ಬೆರಳಿಕೆಯ ವ್ಯಕ್ತಿಗಳಿದ್ರೆ ಅದು ಪುನೀತ್ ರಾಜ್ಕುಮಾರ್. ಬೇರೆ ಎಲ್ಲರೂ ಕೂಡ ಒಂದು ಖ್ಯಾತಿ ಸಿಗಲಿ, ಜನರನ್ನ ಪ್ರಭಾವಿತಗೊಳಿಸಲಿ, ಹೆಸರು ಬರಲಿ ಅಂತೇಳಿ ದಾನಿಗಳ ಸಂಖ್ಯೆನೇ ಜಾಸ್ತಿ ಇರಬೇಕಾದ್ರೆ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗದಿದ್ದಾಗೆ ಕ್ಯಾಮರಾನ ಆಫ್ ಮಾಡಿಕೊಂಡು ಪುನೀತ್ ರಾಜ್ಕುಮಾರ್ ರವರು ವಿದ್ಯಾರ್ಥಿನಿ ಜೀವನದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದಂತಹ ಒಂದು ಯುವ ಪ್ರತಿಭೆ. ಎಲ್ಲ ರೀತಿಯಲ್ಲೂ ಅವರ ಕಲೆಯು ಇಡೀ ಕರ್ನಾಟಕವನ್ನೇ ಕಂಗೊಳಿಸುತ್ತಿದ್ದು. ನಾವು ಸಣ್ಣ ಪ್ರಾಯದಲ್ಲಿರುವಾಗ ಪುನೀತ್ ರಾಜ್ಕುಮಾರ್ ಅವರ ಚಲನಚಿತ್ರದ ನೋಡಲು ಪ್ರತಿಯೊಂದು ಮನೆಗೆ ಆ ಸಮಯದಲ್ಲಿ ಟಿವಿ ಇನ್ನಿತರ ಕೊರತೆಗಳಿದ್ದು ಯಾವ್ಯಾವುದು ಮನೆಗೆ ನುಗ್ಗಿ ನಾವು ಆ ಒಂದು ಚಲನಚಿತ್ರವನ್ನು ವೀಕ್ಷಿಸಲು ಮಾಡಲು ತುಂಬಾ ಪ್ರಯತ್ನವನ್ನ ಪಡುತ್ತಿದ್ದೆ. ಅಂತಹ ಒಂದು ಕಾಲಘಟ್ಟದಲ್ಲಿ ಆ ಒಂದು ವಿದ್ಯಾರ್ಥಿನಿ ಜೀವನದಲ್ಲಿ ನಮಗೆ ಒಂದು ಪುಸ್ತಕದಲ್ಲಿ ಯಾವುದು ಪದ್ಯವೋ ಇನ್ನೊಂದು ರೀತಿಯಲ್ಲಿ ನಾವು ಕಲಿಯಲು ಅಷ್ಟೊಂದು ಕಷ್ಟಪಡ್ತಿರುವಂತಹ ಸಮಯದಲ್ಲಿ ಅವರು ಆ ವಿದ್ಯಾಭ್ಯಾಸವನ್ನ ಮುಗಿಸಿ ಈ ಒಂದು ನಟನೆಯು ಕಲಾವಿದರಾಗಿ ಆ ಕಲೆಯನ್ನು ಪ್ರದರ್ಶಿಸುತ್ತಾ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರ ಆಸ್ತಿ, ಎಷ್ಟೋ ಲಕ್ಷ ಮನೆಯ ದೇವರಾಗಿ ಇವತ್ತು ಅವರನ್ನ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಆ ಮಟ್ಟದಲ್ಲಿ ಅವರು
ನಮ್ಮ ನಾಯಕರಂತಹ ಶಶಿಧರ್ ಅವರು ಹೇಳಿದ ಹಾಗೆ ಬಲಗೈಯಲ್ಲಿ ಕೊಟ್ಟಿರೋದು ಎಡಗೈಗೂ ಗೊತ್ತಾಗಿರಲ್ಲ. ಆ ಮಟ್ಟದಲ್ಲಿ ಅವರು ದಾನವನ್ನ ಮಾಡಿ ಅನಾಥಾಶ್ರಮವನ್ನ ಯಾವುದೇ ರೀತಿಯಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ನಡೆಸಿಕೊಂಡು ಬಂದು ಅವರ ಸಾವನ್ನಪ್ಪಿದ ಸಮಯದಲ್ಲಿ ಅವರು ಮಾಡಿದಂತಹ ಸಮಾಜ ಸೇವೆ, ಅವರು ಮಾಡಿದಂತಹ ದಾನವನ್ನ ಟಿವಿಯ ದೂರ ನ್ಯೂಸಿನಲ್ಲಿ ನೋಡುವ ಮೂಲಕ ಪ್ರತಿಯೊಂದು ಕನ್ನಡಿಗರಿಗೂ ಆ ಒಂದು ದುಃಖವನ್ನು ಭರಿಸಲಾಗದೆ ಎಷ್ಟೋ ಜೀವಗಳು ಆ ದಿನವೇ ಅವರಿಗೋಸ್ಕರ ಜೀವನವನ್ನು ಕಳೆದುಕೊಂಡಿದೆ. ಇದೊಂದು ಕರ್ನಾಟಕದಲ್ಲಿ ದಾಖಲೆಯ ಒಂದು ಮರಣ, ಅದೇ ರೀತಿ ದಾಖಲೆಯ ಈ ಒಂದು ಅವರ ಒಂದು ಜನ್ಮವನ್ನ ನೀಡಿರುತ್ತಾರೆ. ಈ ರೀತಿಯ ಒಂದು ಪುನೀತ್ ರಾಜ್ಕುಮಾರ್ ಅಂತಹ ಒಂದು ಜನ್ಮ ನಾವು ಇನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಅಂತಹ ಮಹಾನ್ ವ್ಯಕ್ತಿ ಹುಟ್ಟಲು ಸಾಧ್ಯವಿಲ್ಲ. ಅಂತಹ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ. ಆದ್ದರಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಗುಯ್ಯ ಗ್ರಾಮದ ಮಸೀದಿ ಆವರಣದಲ್ಲಿ ಯೂತ್ ಹೆಲ್ತ್ ಕೇರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೃಹತ್ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು. ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಯೂತ್ ಹೆಲ್ತ್ ಕೇರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ರಂಜಾನ್ ಉಪವಾಸ ಆಚರಣೆ ಅಂಗವಾಗಿ ಸರ್ವಧರ್ಮ ಸೌಹಾರ್ದ ಬೃಹತ್ ಇಫ್ತಾರ್ ಸಂಗಮವನ್ನು ಗುಯ್ಯ ಗ್ರಾಮದ ಮಸೀದಿ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಜಾತಿ ಮತ್ತು ಭೇದವಿಲ್ಲದೆ ಸುತ್ತಮುತ್ತಲ ಗ್ರಾಮಗಳಿಂದಲೂ ಎಲ್ಲ ಬಾಂಧವರು ಇಫ್ತಾರ್ ಕೂಟದ ಸಂಗಮದಲ್ಲಿ ಪಾಲ್ಗೊಂಡು ಸೌಹಾರ್ದ ಸಂದೇಶ ಸಾರಿದರು. ಇಫ್ತಾರ್ನಲ್ಲಿ ವಿವಿಧ ಬಗೆಯ ಹಣ್ಣು ಹಂಪಲುಗಳು, ತಂಪು ಪಾನೀಯ, ತಿಂಡಿ ತಿನಿಸುಗಳೊಂದಿಗೆ ಊಟದ ವ್ಯವಸ್ಥೆಯೂ ಮಾಡಲಾಗಿತ್ತು. ಸಮಾಜ ಸೇವಕ ಚಂದ್ರನ್ ಮಾತನಾಡಿ, ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಗುಯ್ಯ ಗ್ರಾಮದಲ್ಲಿ ವಿವಿಧ ಹಬ್ಬ ಆಚರಣೆಗಳು ಎಲ್ಲರೂ ಒಗ್ಗೂಡಿಕೆಯೊಂದಿಗೆ ಪಾಲ್ಗೊಂಡು ಆಚರಣೆ ಮಾಡಲಾಗುತ್ತಿದ್ದು, ಪರಸ್ಪರ ಶಾಂತಿ ಸಹಬಾಳ್ವೆಯ ಸಮಾಜ ನಿರ್ಮಾಣಕ್ಕೆ ಮಾದರಿಯಾಗಿದೆ ಎಂದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಕೆ ಬಶೀರ್ ಮಾತನಾಡಿ, ಸೇವಾ ಮನೋಭಾವದೊಂದಿಗೆ ಸಮಾಜ ಸೇವೆಯನ್ನು ತೊಡಗಿಸಿಕೊಂಡು ಮಾದರಿಯಾಗುತ್ತಿರುವ ಹೆಲ್ತ್ ಕೇರ್ ಚಾರಿಟೇಬಲ್ ಟ್ರಸ್ಟ್ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸೇವಾ ಕಾಳಜಿಯೊಂದಿಗೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡು ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭ ಯೂತ್ ಹೆಲ್ತ್ ಕ್ಯಾಚ್ ಚಾರಿಟಿ ಟ್ರಸ್ಟ್ನ ಅಧ್ಯಕ್ಷ ರಫೀಕ್, ಕಾರ್ಯದರ್ಶಿ ಹಂಸ, ಖಜಾಂಚಿ ರಶಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, മുഖണ്ഡರು ഉപസ്ഥിതരിದ್ದರು. നമ്മൾ ജീവിക്കുവാൻ വേണ്ടി ആദ്യമായി തെരഞ്ഞെടുക്കേണ്ടത് സൗഹാർദ്ദതയാണ്. അതായത് സ്നേഹത്തിന്റെ സന്ദേശമാണ്. പണമോ പ്രതാപമോ ഒന്നുമല്ല. നമ്മൾ ഈ കാണുന്ന ഈ സൗഹൃദം, ഈ കാണുന്ന സ്നേഹം, ഈ കാണുന്ന ഈ വാത്സല്യം, ഇതൊക്കെയാണ് നമ്മളെ മനുഷ്യനാക്കുന്നത്. നമ്മൾ മനുഷ്യനാകണമെങ്കിൽ നമ്മൾ ഇത്തരത്തിലുള്ള ഓരോ പ്രവർത്തന ശൈലിയും നമ്മളിൽ ഉൾക്കൊള്ളണം. ഇവിടെയാണ് മനുഷ്യനെ മനുഷ്യൻ കണ്ടറിയുന്നത്. അല്ലാതെ നമ്മൾ അവിടെ ഇരുന്നു കൊണ്ട്, നമ്മുടെ വീട്ടിലിരുന്നു കൊണ്ട് പാൽപ്പായസം വെച്ച് കുടിച്ചുകൊണ്ടോ, അല്ലെങ്കിൽ 3 നേരം ഭക്ഷണം കഴിച്ചുകൊണ്ടോ, അല്ലെങ്കിൽ ഇറച്ചി വെച്ച് നിത്യവും തിന്നതുകൊണ്ടോ നമ്മൾ മനുഷ്യനാകുന്നില്ല. നമ്മൾ പരസ്പരം ഇങ്ങനെ കൈകോർത്ത് ജാതിയോ മതമോ നോക്കാതെ ഒരു വട്ടമേശക്ക് അപ്പുറത്ത് ഇരുന്നു കൊണ്ട് നമ്മളുടെ സ്നേഹങ്ങൾ പരസ്പരം പങ്കുവെക്കുമ്പോൾ നമ്മൾ ഒരു മനുഷ്യനായി മാറുന്നു. അവിടെയാണ് ദൈവത്തിനും നമ്മളെ മനസ്സിലാകുന്നത്. നമ്മൾ എന്തോ പൂജ ചെയ്തുകൊണ്ടോ, എന്തോ അർപ്പിച്ചുകൊണ്ടോ, കോടാനുകോടി പൂജ ചെയ്തതുകൊണ്ടോ ഒന്നും പറഞ്ഞിട്ടുന്നില്ല. നമ്മൾ ചെയ്യുന്ന കർമ്മമാണ് നമ്മൾക്ക് കിട്ടുന്ന ആദരവ്, നമ്മൾക്ക് കിട്ടുന്ന ശക്തി, നമ്മൾക്ക് കിട്ടുന്ന ബുദ്ധി. അതിവിടെ എനിക്ക് കാണാൻ സാധിക്കുന്നുണ്ട്. ഈ പള്ളി പരിസരത്ത് എപ്പോഴും ഒരു മതസൗഹാർദ്ദത നിലനിൽക്കുന്നതായി എനിക്ക് കാണാൻ സാധിക്കുന്നു. ഇവിടെ ഈ പള്ളി വന്നതിന് ശേഷം ഇവിടെ ഒരു മതസൗഹാർദ്ദത എന്നും നിലനിൽക്കുന്നുണ്ട്. അതിന് ഈ പരിസരത്തിലെ നല്ലവരായ നാട്ടുകാർക്ക് എന്റെ ഹൃദയംഗമായ നന്ദി രേഖപ്പെടുത്തുകയാണ്. സുഹൃത്തുക്കളെ, നമ്മൾ ജനിച്ചതിന് ശേഷം കുറച്ചു കാലമേ ജീവിക്കുള്ളൂ. കുറച്ചു കാലം അത് നമ്മൾ സഹോദരത്വത്തോടുകൂടി, സൗഹാർദ്ദത്വത്തോടുകൂടി, സ്നേഹത്തോടുകൂടി, നമ്മൾ വിശ്വാസത്തോടുകൂടി ജീവിച്ചു തീർക്കുന്നതാണ് നമുക്ക് ദൈവത്തിലേക്ക് ചെല്ലാനുള്ള ഒരു മാർഗം. അല്ലാതെ നമ്മൾ പരസ്പരം. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಮಾನವ ವನ್ಯಜೀವಿ ಸಂಘರ್ಷ ಕುರಿತು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಅಧಿಕಾರಿಗಳ ಸಭೆ ಸಚಿವರ ಕಚೇರಿಯಲ್ಲಿ ನಡೆಯಿತು. ಮಾನವ ವನ್ಯಜೀವಿ ಸಂಘರ್ಷ ಕುರಿತು ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಅಧಿಕಾರಿಗಳ ಸಭೆ ಸಚಿವರ ಕಚೇರಿಯಲ್ಲಿ ನಡೆಯಿತು. ಮಾನವ ವನ್ಯಜೀವಿ ಸಂಘರ್ಷ ಕುರಿತು ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂಥರ್ಗೌಡ ಅವರ ಉಪಸ್ಥಿತಿಯಲ್ಲಿ ಉನ್ನತ ಅಧಿಕಾರಿಗಳ ಸಭೆ ಸಚಿವರ ಕಚೇರಿಯಲ್ಲಿ ನಡೆಯಿತು.
ಸಭೆಯಲ್ಲಿ ಎಎಸ್ ಪೊನ್ನಣ್ಣ ಮಾತನಾಡಿ, ಅಧಿಕಾರಿಗಳು ಸ್ಥಳೀಯರೊಂದಿಗೆ ಉತ್ತಮ ಬಾಂಧವ್ಯ ರೂಢಿಸಿಕೊಳ್ಳಬೇಕು. ಇಪಿಟಿ ಮತ್ತು ಸೋಲಾರ್ ನಿರ್ವಹಣೆ ಸರಿಯಾಗಿ ಮಾಡಬೇಕು. ಅಧಿಕಾರಿಗಳು ಕಾರ್ಯವೈಖರಿ ಸಮರ್ಪಕವಾಗಿ ನಿರ್ವಹಿಸಬೇಕು. ಕಂದಕಗಳು ಮತ್ತು ಇತರೆ ಅಭಿವೃದ್ಧಿ ಕಾರ್ಯಗಳು ಜನರಿಗೆ ತಿಳಿಸಬೇಕು. ಮಾನವನ ಪ್ರಾಣಿ ಜೀವ ಹಾನಿಯಾಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದರು. ಜಮ್ಮಮಲೈ ವಿಷಯವಾಗಿ ಮಾತನಾಡಿದ ಶಾಸಕರು, ಗೋಣಿಗದ್ದೆ ಹಾಡಿ ನಿವಾಸಿಗಳನ್ನು ಕಾಡಿನ ಅಂಚಿಗೆ ಸ್ಥಳಾಂತರಿಸಲು ಕ್ರಮ ಜರುಗಿಸುವಂತೆ ತಿಳಿಸಿದರು ಮತ್ತು ಜಮ್ಮಮಲೈ ಹಿಡುವಳಿದಾರರ ಹಕ್ಕನ್ನು ಸರ್ಕಾರ ಗಮನಿಸಿ ಪರಿಹಾರ ನೀಡಬೇಕೆಂದು ಕೋರಿದರು. ಮಾನವ ವನ್ಯಜೀವಿ ಸಂಘರ್ಷದ ಬಗ್ಗೆ ಸಚಿವರು ಆತಂಕ ವ್ಯಕ್ತಪಡಿಸಿ, ಅಧಿಕಾರಿಗಳು ಕೂಡಲೇ ಕೊಡಗು ಜಿಲ್ಲೆಯಲ್ಲಿ ಆನೆ ಹಾವಳಿ ನಿಯಂತ್ರಿಸಲು 422 ಕಿಲೋಮೀಟರ್ ಆನೆ ಕಂದಕ ತ್ವರಿತವಾಗಿ ನಿರ್ಮಿಸಲು ಸೂಚಿಸಿದರು. ಇಟಿಎಫ್, ಎಡಿಸಿ ಸೇರಿದಂತೆ ಎಂಎಸಿ ತಂಡ ಬಲಪಡಿಸಿ ಹೊಸದಾಗಿ 4 ವಾಹನ ಖರೀದಿಸಲು ಕ್ರಮ ಕೈಗೊಳ್ಳಲಾಯಿತು. 544 ಕಿಲೋಮೀಟರ್ ಟೆಂಡಕಲ್ ಫೆನ್ಸಿಂಗ್ ನಿರ್ಮಾಣದ ಎಲ್ಲ ಕಾರ್ಯಗಳನ್ನು 10 ದಿನಗಳಲ್ಲಿ ನಿರ್ವಹಿಸಬೇಕೆಂದು ಸಚಿವರು ತಿಳಿಸಿದರು. ಸ್ಥಳೀಯರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಬೇಕು ಎಂಬ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸುವ ನಿಟ್ಟಿನಲ್ಲಿ ನಾಮಫಲಕವನ್ನು ಅಳವಡಿಸಲು ಸೂಚಿಸಿದರು. ನಿಮ್ದು ಕಂದಕ ಇದೆ, ಆ ಕಂದಕ ನಿರ್ವಹಣೆ 100ಕ್ಕೆ 100% ಅದು ಕರೆಕ್ಟ್ ಆಗಿ ಇರಬೇಕು. ಯಾವುದು ವೀಕ್ ಪಾಯಿಂಟ್ ಏನಾಗಬೇಕಾಗಿದೆ ವಾರ್ ಫುಟಿಂಗ್ನಲ್ಲಿ ನೀವು ಆಕ್ಷನ್ ತಗೋಬೇಕು. ನಿಮ್ಮಲ್ಲಿ 544 ಕಿಲೋಮೀಟರ್ ನಿಮ್ಮದು ಟೆಂಟೆಗಲ್ ಸೋಲಾರ್ ಫೆನ್ಸಿಂಗು ಅದು ಆರ್ಡರ್ 4 ಜೀಪನ್ನು ಇಮಿಡಿಯೇಟ್ಲಿ ನಾಳೆನೇ ಆರ್ಡರ್ ಮಾಡಿ ಮಾಹಿತಿ ಕೊಡೋದಿದೆಯಲ್ಲ ಎಲ್ಲ ಭಾಷೆಗಳಲ್ಲಿ ಫಲಕ ಹಾಕ್ಕೊಡುವಂಥದ್ದು. ಮತ್ತು ಈಗಾಗಲೇ ನಾವು ಮಾದರಿ ಕಾಫಿ ಎಸ್ಟೇಟ್ ಕಾರ್ಯಕ್ರಮ ಅಂತ ಕಾಫಿ ತೋಟಗಳಲ್ಲಿ ಭೂಪ್ರದೇಶ ಮಟ್ಟದ ಮಾನವ ಸಂಘರ್ಷ ಕಡಿಮೆ ಮಾಡಲಿಕ್ಕೆ ಮಿಟಿಗೇಟ್ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋ ಸುತ್ತೋಲೆಯನ್ನು ನಾವು ಹೊರಡಿಸ್ತಾ ಇದ್ದೀವಿ. ಸ್ವಲ್ಪ ಜನಸ್ನೇಹಿ ಇರಲಿಕ್ಕೆ ಒಂದು ಮೀಟಿಂಗ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ಅವೆಲ್ಲ ಜನಸ್ನೇಹಿ ಆಗಬೇಕು. ಅಂದರೆ ಮಾತ್ರ ವಿಶ್ವಾಸ ಗಳಿಸಬೇಕಾಗಿಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಜನರಿಗೆ ಪರಿಸರ ಸಂರಕ್ಷಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಇವತ್ತು ಮಾನವ ಮತ್ತು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ. ಡೆತ್ಸ್ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಆತಂಕ. ಸೊ ಈ ಡೆತ್ಸ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಈಗ ಭಾಳ ಭಾಳ ಮಹತ್ವ ಇದೆ. ಈ ದುರಸ್ತಿ ಕಾರ್ಯಕ್ರಮ ಏನು ಮಾಡ್ತೀವಿ, ಸಮರೋಪಾದಿಯಲ್ಲಿ ದುರಸ್ತಿ ಕಾರ್ಯಕ್ರಮ ಆಗಿ ಯಾವುದೇ ಪರಿಸ್ಥಿತಿಯಲ್ಲಿ ಮಾನವ ಹಾನಿ ಆಗದ ರೀತಿ ಮಾನವ ಜೀವನ ಅತ್ಯಮೂಲ್ಯವಾದಂಥ ಫಸ್ಟ್ ಪ್ರಯಾರಿಟಿ ಎಷ್ಟು ಬಗ್ಗೆ ಹೊರಟಿದೆ, ಬೇರೆ ಏನಿಲ್ಲ. ಫಂಡ್ಸ್ ಬಗ್ಗೆ ನೀವು ತಲೆ ಕೆಡಿಸೋ ಇದು ಮಾಡ್ಲಿಕ್ಕೆ ಆಗಿಲ್ಲ ಅಂತ ಐ ವಾಂಟ್ ಟು ಹಿಯರ್ ಫ್ರಮ್ ಯು ಇನ್ ಫ್ಯೂಚರ್. ಗೊತ್ತಾಯ್ತು ನೋಡಿ ಎಷ್ಟು ನಿಮ್ಮಲ್ಲಿ ಎಷ್ಟಿದೆ. ಸ್ವಲ್ಪ ದುಡ್ಡಿದ್ರೆ ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಸಿದ್ದಾಪುರದ ಚರ್ಚ್ ಹಾಲ್ನಲ್ಲಿ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಆವೃತ್ತಿ 1ರ ಕ್ರಿಕೆಟ್ ಕ್ರೀಡಾಕೂಟದ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು. ಸಿಜಿ ಬಿಲ್ಡ್ವೇರ್ ಪ್ರಸ್ತುತಿಯಲ್ಲಿ ಐಪಿಎಲ್ ಮಾದರಿಯಲ್ಲಿ ಆಯೋಜಿಸಲಾಗುತ್ತಿರುವ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಆವೃತ್ತಿ 1ರ ಕ್ರಿಕೆಟ್ ಕ್ರೀಡಾಕೂಟದ ಆಟಗಾರರ ಹರಾಜು ಪ್ರಕ್ರಿಯೆ ಸಿದ್ದಾಪುರದ ಚರ್ಚ್ ಹಾಲ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. ಮುಂದಿನ ಏಪ್ರಿಲ್ 10, 11 ಮತ್ತು 12ರಂದು ಸಿದ್ದಾಪುರದ ಪ್ರೌಢಶಾಲಾ ಮೈದಾನದಲ್ಲಿ ಪಂದ್ಯಾವಳಿಗಳು ನಡೆಯಲಿದ್ದು, ಕೊಡಗಿನ ರೋಮನ್ ಕೆಥೋಲಿಕ್ ಕ್ರಿಶ್ಚಿಯನ್ ಯುವಕರಿಗೆ ಕ್ರೀಡಾ ವೇದಿಕೆ ಒದಗಿಸುವ ಉದ್ದೇಶದಿಂದ ಈ ಲೀಗನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಾನ್ಸನ್ ಅವರು, ಸಿಪಿಎಲ್ ಮೂಲಕ ಕೊಡಗಿನ ರೋಮನ್ ಕ್ಯಾಥೋಲಿಕ್ ಯುವಕರನ್ನು ಒಗ್ಗೂಡಿಸುವ ಮಹತ್ವದ ಪ್ರಯತ್ನ ನಡೆಯುತ್ತಿದೆ ಎಂದರು. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಆಯುಕ್ತ ಜಿಮ್ಮಿ ಸಿಕ್ವೆರಾ ಮಾತನಾಡಿ, ಕೊಡಗಿನಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಮಾದರಿಯ ಕ್ರಿಕೆಟ್ ಟೂರ್ನಿ ನಡೆಯುತ್ತಿರುವುದು ಸಂತೋಷಕರ ವಿಚಾರ ಎಂದು ತಿಳಿಸಿದರು. ಇದು ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳೆಸುವ ಜೊತೆಗೆ ಐಕ್ಯತೆಯನ್ನು ವೃದ್ಧಿಸುವ ವೇದಿಕೆಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಿಜೆ ಬಿಲ್ಡ್ವೇರ್ ಮಾಲೀಕ ಪ್ರಿನ್ಸ್, ಟಿಪಿ ಕನ್ಸ್ಟ್ರಕ್ಷನ್ ಹರೀಶ್, ಸಮಾಜ ಸೇವಕರಾದ ಸೈಜನ್ ಪೀಟರ್, ಕುಶಾಲನಗರ, ವಿರಾಜಪೇಟೆ ರೋಮನ್ ಕ್ಯಾಥೋಲಿಕ್ ಸಂಘದ ಉಪಾಧ್ಯಕ್ಷ ಜೋಶಿ, ಸೇವಾ ಸಂಘದ ಸದಸ್ಯ ಡಾನ್ ಮ್ಯಾಕ್ಸ್, ಟಿಪಿ ಅನೀಶ್, ಲಿಯೋರಾ ಗೋಲ್ಡ್ ವ್ಯವಸ್ಥಾಪಕರಾದ ರೋಬಿನ್, ಅನಿಲ್, ವಿನ್ಸಿ, ರೀಗಲ್ ಸೇರಿದಂತೆ 12 ತಂಡಗಳ ಮಾಲೀಕರು ಹಾಗೂ ಎಸ್ಜೆಸಿ ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಇಂದು ಕೊಡಗು ಜಿಲ್ಲಾ ಕ್ರೈಸ್ತ ಸಮುದಾಯ ಬಾಂಧವರು ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ನ ಕೊಡಗು ಜಿಲ್ಲೆಯಲ್ಲಿ ಮೊದಲನೇ ಎಡಿಷನನ್ನು ಏಪ್ರಿಲ್ 10, 11, 12ಕ್ಕೆ ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆಯ ಉದ್ದೇಶ ಇವತ್ತು ಯುವಕರ ಬಾಳಿನಲ್ಲಿರುವಂಥ ಬದಲಾವಣೆಗಳನ್ನು ಸರಿದಾರಿಗೆ ತರುವಲ್ಲಿ ಯುವಕರನ್ನ ಒಟ್ಟುಗೂಡಿಸಿ ತಮ್ಮ ಜೀವನ ಶೈಲಿಯನ್ನು ಒಳ್ಳೆಯ ರೀತಿಯಲ್ಲಿ ಈ ಸಮಾಜಕ್ಕೆ ನೀಡಬೇಕು, ಈ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ವರ್ತನೆ ಮಾಡಬೇಕು,
ಯಾವುದೇ ರೀತಿಯ ವ್ಯಸನಗಳಿಗೆ ಒಳಪಡದೆ ಡ್ರಗ್ಸ್ ಮತ್ತು ಇಂಥ ವಿಚಾರಗಳಿಂದ ದೂರ ಇರಲು ಒಂದು ಪ್ರೇರೇಪಣೆ ಶಕ್ತಿಯಾಗಿ ಇವತ್ತು ಸಿದ್ದಾಪುರ ಧರ್ಮಕೇಂದ್ರದ ಯುವ ಸಮೂಹ ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯ ಯುವಕರನ್ನ ಒಂದು ಗೂಡೆಯಲ್ಲಿ ಒಂದು ಸೂರಿನಡಿಯಲ್ಲಿ ತಂದು ಹರಾಜು ಬಿಡ್ಡಿನ ಮೂಲಕ ಒಂದು ಕ್ರಿಕೆಟ್ ಪ್ರಾರಂಭ ಮಾಡಿ ಅದರಲ್ಲಿ ಈ ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಿಸಲಿ ಅಂತೇಳಿ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಈ ಹೆಜ್ಜೆಗೆ ನಾನು ತುಂಬ ಶ್ಲಾಘನೆಯನ್ನು ಮಾಡ್ತೇನೆ ಮತ್ತು ಆ ತಂಡದವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅವರ ಮುಖಾಂತರ ಈ ಜಿಲ್ಲೆಯಲ್ಲಿ ಅವರ ಪ್ರತಿಭೆಯನ್ನು ಹೊರಹೊಮ್ಮಿಸಿ ರಾಜ್ಯ ಮಟ್ಟದಲ್ಲಿ ಕೊಡಗು ಜಿಲ್ಲೆಯ ಹೆಸರನ್ನು ತರಲಿ ಅಂತೇಳಿ ಆಶಿಸ್ತಾ ನಾನು ಹಾರೈಸ್ತೇನೆ. ಕ್ರೀಡೆ ಎಂಬುದು ಮನುಷ್ಯನಿಗೆ ಒಂದು ದೈಹಿಕ ದೃಢತೆಯ ಜೊತೆಗೆ ಮಾನಸಿಕವಾದ ಒಂದು ದೃಢತೆಯನ್ನು ಕೊಡುತ್ತದೆ. ಇಲ್ಲಿ ಸಿದ್ದಾಪುರದ ಯುವಕರು ಒಂದು ಇಡೀ ಕೊಡಗು ಜಿಲ್ಲೆಯಲ್ಲಿರುವಂತಹ ಎಲ್ಲ ಕ್ರೈಸ್ತ ಕ್ರಿಕೆಟ್ ಪ್ರೇಮಿಗಳನ್ನು ಅಥವಾ ಕ್ರೀಡಾ ಪ್ರೇಮಿಗಳನ್ನು ಒಂದು ಚಪ್ಪರದ ಅಡಿಯಲ್ಲಿ ತಂದು ಒಂದು ಐಕ್ಯತೆಯ ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ, ನಮ್ಮ ಒಂದು ಸೌಹಾರ್ದತೆಯ ಒಂದು ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕ್ರೀಡೆ ಉತ್ತಮವಾಗಿ ನಡೆಯಲಿ. ಈ ಕ್ರೀಡೆಗೆ ಆಯ್ಕೆಯಾದಂತಹ ಕ್ರೀಡಾಪಟುಗಳು, ಈ ಕ್ರೀಡೆಯನ್ನು ನೋಡಲು ಬರುವಂತಹ ಕ್ರೀಡಾ ಪ್ರೇಮಿಗಳು ಎಲ್ಲರೂ ನಿಮ್ಮ ತನುಮನ ಧನದ ಸಹಾಯದೊಂದಿಗೆ ಇವರಿಗೆ ಸಹಾಯವನ್ನು ಮಾಡುತ್ತಾ ನಮ್ಮ ಸೌಹಾರ್ದತೆಯ ಶಾಂತಿಯ ಒಂದು ಪ್ರತಿಬಿಂಬವಾಗಿ ನಾವು ಆ ಒಂದು ಕಾರ್ಯಕ್ರಮವನ್ನು ನಡೆಸೋಣ. ಅದಕ್ಕೆ ಎಲ್ಲರ ಸಹಕಾರ ಇರಲಿ ಅಂತೇಳಿ ಕ್ರೀಡೆಗೂ ಆಯೋಜಕರಿಗೆಲ್ಲರಿಗೊಂದು ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಹೇಳುತ್ತಾ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೊಡ್ತೇನೆ. ಧನ್ಯವಾದ. ಕೊಡಗಿನಲ್ಲಿ ಕ್ಯಾಥೋಲಿಕ್ ಕ್ರೈಸ್ತರ ಪ್ರಥಮ CPL 1 ಈ ಒಂದು ಕ್ರಿಕೆಟ್ ಆಟವು ಪ್ರಾರಂಭವಾಗಿದೆ. ಇದು ಮೊದಲ ಬಾರಿಗೆ ಇತಿಹಾಸದಲ್ಲಿ ನಡೆಯುವಂಥದ್ದು. ಇದು ಇಡೀ ಕೊಡಗು ಜಿಲ್ಲೆಯ ಕ್ಯಾಥೋಲಿಕ್ ಕ್ರೈಸ್ತ ಯುವಕರನ್ನು ಒಂದು ವೇದಿಕೆಯಲ್ಲಿ ತಂದು ಅವರ ಕ್ರೀಡಾ ಸ್ಫೂರ್ತಿಯನ್ನು ಹೊರಹೊಮ್ಮಿಸುವಂತಹ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮವನ್ನು CJ ಬಿಲ್ಡರ್ಸ್ ಹಾಗೂ ನಮ್ಮ ಸಿದ್ದಾಪುರದ ಯುವಕರು ಆಯೋಜನೆ ಮಾಡಿ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರ್ತಿದ್ದಾರೆ. ಇವತ್ತು ಹರಾಜು ಪ್ರಕ್ರಿಯೆ ಇಲ್ಲಿ ನಡೀತಿದೆ. 12 ಮಾಲೀಕರು ಬಂದಿರುತ್ತಾರೆ. ಈ 12 ಮಾಲೀಕರು ಮತ್ತು ಎಲ್ಲ ಕ್ರೀಡಾಪಟುಗಳನ್ನು ಹರಾಜು ಮೂಲಕ ಆಯ್ಕೆ ಮಾಡುತ್ತಾರೆ. ಇವರು ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯಿಂದ, ತ್ಯಾಗಮಯದಿಂದ ಈ ಒಂದು ಕ್ರಿಯೆಯನ್ನು ನಡೆಸಿಕೊಡಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಾನಿ, ಕುಶಾಲನಗರ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಲಾಲಗಡದ ಸೇವಲಾಲ ಗುರುಪೀಠ ಸುಕ್ಷೇತ್ರದಲ್ಲಿ 19ನೇ ರಥ ಅಭಿಯಾನ ಹಾಗೂ ಮಾಲ ಕಾರ್ಯಕ್ರಮ ನಡೆಯಿತು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ತಾಲಬಂಡಿ ತಾಂಡ ಸಮೀಪ ಲಾಲಗಡದಲ್ಲಿ ಸೇವಲಾಲ ಗುರುಪೀಠ ಸುಕ್ಷೇತ್ರ ಇದಾಗಿದ್ದು, ಶ್ರೀ ಯಾಡಿ ಪೌರದೇವಿ ಸಂತ ಸೇವಲಾಲ್ ಮಹಾರಾಜ ಸನ್ನಿಧಿಯಲ್ಲಿ 19ನೇ ರಥ ಅಭಿಯಾನ ಹಾಗೂ ಮಾಲ ಕಾರ್ಯಕ್ರಮ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸನ್ನಿಧಿಯಲ್ಲಿ ಪುರುಷ ಮತ್ತು ಮಹಿಳೆಯರು ಸೇರಿ ಸುಮಾರು 50ಕ್ಕಿಂತ ಹೆಚ್ಚು ಜನರು ಮಾಲೆಯನ್ನ ಸಂತ ಸೇವಲಾಲ್ ಮತ್ತು ಶ್ರೀ ವಿಠಲ್ ಮಹಾರಾಜ ಹೆಸರಿನಲ್ಲಿ ಮಾಲೆ ಧರಿಸಿ ದೇವರ ಸೇವೆಯಲ್ಲಿ ತಲ್ಲೀನರಾದರು. ಹಾಗೆ ಈ ಕಾರ್ಯಕ್ರಮದಲ್ಲಿ ನೃತ್ಯ, ಕಲೆ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿದ ವ್ಯಕ್ತಿಗಳನ್ನು ಸನ್ಮಾನಿಸಲಾಯಿತು. ಜೊತೆಗೆ ನೃತ್ಯವೂ ಜರುಗಿತು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ಪರಮ ಪೂಜ್ಯ ವಿಠಲ್ ಮಹಾರಾಜ್, ಶ್ರೀ ಪರಮ ಪೂಜ್ಯ ತೇಜು ಸಿಂಗ್ ಮಹಾರಾಜ್ ದಂಡ್ ಸೊಲ್ಲಾಪುರ, ಪರಮ ಪೂಜ್ಯ ಪೋಮು ಮಹಾರಾಜ ಲಿಂಗಸಗೂರು, ಶ್ರೀ ಪರಮ ಪೂಜ್ಯ ತಾವು ಮಹಾರಾಜ ಬೈಲಾಪುರ ತಾಂಡ, ಶ್ರೀ ಮಾತಮ್ಮಾದೇವಿ ಯಾಡಿ ದೇವದುರ್ಗ, ಸುರಪುರ ಶಾಸಕರಾದ ರಾಜ ವೇಣುಗೋಪಾಲ್ ನಾಯಕ್, ಒಕ್ಕಲತನ ಹುಟ್ಟುವಳ್ಳಿ ಮಾರಾಟ ಸಹಕಾರಿ ಅಧ್ಯಕ್ಷರಾದ ರಾಜ ಸಂತೋಷ್ ನಾಯಕ್ ಇತರರು ಇದ್ದರು. अत्री सोटी मानी छ, अत्री शक्ति छ, अत्री जागरण छ, ये समाज हमर शक्ति छ. हमार तालुक्याती सुरपूर तालुक्याती हुणसगी तालुक्याती एकच हुणसगी तालुक्यात हमार जयंती का हमार गोलमाटी राबेन जामिले बेंगलोर माई स्वतः मेहनत करत छ, सेवाभावी जयंती डोनेट करत छ. हमार वाक्त भेटो तुळशीराम मुकादम आपण तो आपण तालुक्यातला लोक भले का हमार तालुक्यात काही जामेले छ. पानी
ಸಂಗಮಕ್ಕಾಗಿ ಶಿವು ರಾಠೋಡ, ಯಾದಗಿರಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಸಿದ್ದಾಪುರ ಸಮೀಪದ ಗುಯ್ಯ ಗ್ರಾಮದ ಮಸೀದಿ ಆವರಣದಲ್ಲಿ ಯೂತ್ ಹೆಲ್ತ್ ಕೇರ್ ಚಾರಿಟಿ ಟ್ರಸ್ಟ್ ವತಿಯಿಂದ ಬೃಹತ್ ಇಫ್ತಾರ್ ಕೂಟ ಆಯೋಜಿಸಲಾಗಿತ್ತು. ಮಾನವ ವನ್ಯಜೀವಿ ಸಂಘರ್ಷ ಕುರಿತು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಅಧಿಕಾರಿಗಳ ಸಭೆ ನಡೆಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.